ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ಸಮಯ ಬಹಳ ಕಡಿಮೆ ಇದೆ, 15 ನಿಮಿಷ. ಕನ್ನಡ ಹರಿದಾಸ ಸಾಹಿತ್ಯ ಪಂಥದ ಕಾಕಂಚಿಯ ಮೈಪತಿದಾಸರು ಕವಿಗಳು, ಆದಿಲ್ಶಾಹಿ ಆಸ್ಥಾನದ ಕೋಶಾಧೀಶರು ಮತ್ತು ಮೊಹಮ್ಮದ್ ಆದಿಲ್ಶಾಹಿಯ ಆಪ್ತ ಕಾರ್ಯದರ್ಶಿ ಕೂಡ ಆಗಿದ್ದಂಥವರು. ಕೇಳಿಸ್ತಾ ಇಲ್ಲ? ನೋಡ್ರಿ, ಕೇಳಿಸ್ತದ ಕೊನೆಯದವ್ರಿಗೆ? ಮೈಪತಿದಾಸರ ಬಾಲ್ಯ. ಮೈಪತಿದಾಸರು 1611 ಇಂದಿನ ಬೆಳಗಾವಿ ಜಿಲ್ಲೆಯ ಐಗಳೆ ಅಂತ ಒಂದು ಗ್ರಾಮ ಬರುತ್ತೆ. ಐಗಳೆ ಗ್ರಾಮದಲ್ಲಿ ಜನಿಸಿದರು. ಬಹುಶಃ ತಾಯಿ ತವರು ಮನೆಯವರು. ತಾಯಿ ಲಕ್ಷ್ಮೀಬಾಯಿ, ತಂದೆ ಕೊನೆರಾಯರು. ಇವರ ಮೂಲ ಹೆಸರು ಮಹಿಪತಿ. ಬ್ರಾಹ್ಮಣ ಸಮುದಾಯದಲ್ಲಿ ವಿವಾಹ ಆದಮೇಲೆ ರಾಯರು ಅಂತ ಕರೀತಾರೆ. ಗ್ರಾಮಾಂತರ ಭಾಗದಲ್ಲಿ ಯಾಕಂದರೆ ರಾಯರ ಆರಾಮದೇನೋ ಅಂತ ಒಂದು ಮಹಿಪತಿ ರಾಯರಾಗ್ತಾರೆ. ಆಮೇಲೆ ದಾಸರಾದರು, ಮಹಿಪತಿ ದಾಸರು ಅಂತ. ಈ ರಾಯರು ದಾಸರು ಅನ್ನೋದ್ರ ಕುರಿತು ಸಂಶೋಧಕರಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ. ಹಾಗೆ ನೋಡಿದರೆ ಮಹಿಪತಿ ದಾಸರ ಬಗ್ಗೆ ಅದ್ಭುತವಾಗಿ ಅಭ್ಯಾಸ ಮಾಡಿದಂಥವರು ನಾಡಿನ ಹಿರಿಯ ಸಂಶೋಧಕರಾದಂತಹ ಡಾಕ್ಟರ್ ಕೃಷ್ಣ ಕೋಲಾರ ಕುಲಕರ್ಣಿಯವರು. ಅವರು ಹೇಳ್ತಾರೆ, ಇಲ್ಲ, ಮಹಿಪತಿ ರಾಯರವರು ಅವರು ಪುರಂದರ ದಾಸರಂತೆ ದಾಸರ ಅಲ್ಲ. ತಂಬೂರಿ ಹಿಡ್ಕೊಂಡು ಅವರು ಪರ್ಯಟನ ಮಾಡ್ತಾ ಸಾಹಿತ್ಯ ರಚಿಸಿದವರಲ್ಲ, ಒಂದೇ ಕಡೆ ಕೂತು ಅನುಷ್ಠಾನ ಮಾಡಿ ಬರೆದಂಥವರು. ಹೀಗಾಗಿ ಮಹಿಪತಿ ರಾಯರು ಅಂತ ಕರೆಯೋರು ಭಾಳ ಉತ್ತಮ. ಆದರೆ ಇಡೀ ಸಾಹಿತ್ಯದಲ್ಲಿ ನಾವು ಮಹಿಪತಿ ದಾಸರಂತ ಅವರನ್ನು ಗುರುತಿಸ್ತೇವೆ. ಇವರ ಗುರುಗಳು ಭಾಸ್ಕರಾಚಾರ್ಯರು, ಇಲ್ಲೇ ಸಾರವಾಡ ಗ್ರಾಮದವರು. ಇವರು ಬಾಲ್ಯದಲ್ಲಿದ್ದಾಗ ತಂದೆ ತಾಯಿ ಧಾರ್ಮಿಕ ವೃತ್ತಿಯಲ್ಲಿದ್ದಂಥವ್ರು. ತಂದೆ ಕೊನೆರಾಯರು ಮಕ್ಕಳ ಭವಿಷ್ಯ ಬಗ್ಗೆ ಕೇಳ್ತಾರೆ, ಏನಾಗ್ಬೋದು ಇವರು ಮುಂದೆ ಅಂತ ಮಾಡಿ. ಅವರ ಭವಿಷ್ಯ ಬಗ್ಗೆ ಹೇಳ್ತಾರೆ, ಬಹಳ ಗಣ್ಯ ವ್ಯಕ್ತಿ ಆಗ್ತಾರೆ, ರಾಜ ವೈಭವವನ್ನು ಪಡಿತಾರೆ, ಮುಂದೆ ತ್ಯಾಗಿಗಳಾಗ್ತಾರೆ ಅನ್ನೋದನ್ನು ಬಾಲ್ಯದಲ್ಲೇ ಅವರಿಗೆ ಈ ಪ್ರಹ್ಲಾದ ಕೃಷ್ಣಾಚಾರ್ಯರು ಅಂತ ಹೇಳಿರ್ತಾರೆ. ಈ ವಂಶದ ಕೊನೆರಾಯ ಇವರು ಮೂಲತಃ ಬಾಗಲಕೋಟೆ ಜಿಲ್ಲೆಯವರು. ಅಲ್ಲಿ ಅವರಿಗೆ ಕಾತೋಟೆ ಅಂತನೋ ಮನೆತನ ಅಂತ ಕರೀತಾರೆ. ಅದನ್ನು ಜನ ಕಾತೋಟೆ ಅಂತ ಆಗಿರುವಂಥ ಆ್ಯಕ್ಚುಲಿ ಕಾತವಟೆ. ಅದು ಕಾತವಟೆ ಮನೆತನದ ರಂಗಭಟ್ರ ವಂಶಸ್ಥರು ಇವರು. ಇವ್ರ ತಂದೆ ಕೊನೆರಾಯರು. ತಂದೆ ಇಬ್ಬರು ಮಕ್ಕಳಿಗೆ, ಇವ್ರಿಗಿಂತ ಅವರು ಹಿರಿಯ ಮಗ ಇರ್ತಾರೆ ಗುರುರಾಯರು. ಇಬ್ಬರಿಗೂ ವೇದ, ಉಪನಿಷತ್ತು, ಭಗವದ್ಗೀತೆ ಇವೆಲ್ಲ ಜ್ಞಾನವನ್ನು ಕೊಡ್ತಾರೆ. ಗಣಿತ ಅವರು ವೈದಿಕ ವೃತ್ತಿಯನ್ನು ಮಾಡ್ತಾಯಿದ್ರು, ಕೀರ್ತನೆಗಳನ್ನು ನಡೆಸ್ತಾಯಿದ್ರು. ಒಳ್ಳೆಯ ಅದ್ಭುತ ಕಂಠ ಇತ್ತು ಅವರಿಗೆ, ಮಹಿಪತಿದಾಸರಿಗೆ. ಸುಶ್ರಾವಾಗಿ ಹಾಡ ಕೂಡ ಹಾಡ್ತಿದ್ದರು ಅವರು. ವಿಜಯಪುರಕ್ಕೆ ಬರ್ತಾರೆ. ಇಂದಿನ ಜಿಲ್ಲಾಧಿಕಾರಿಗಳ ಕಚೇರಿ ಭಾಗದಿಂದ ನಾವೇನು ಜುಮ್ಮಾ ಮಸ್ತಿ ಲೈನ್ಗೆ ಹೋಗ್ತೀವಿ, ಅಲ್ಲಿ ನರಸಿಂಹ ದೇವಸ್ಥಾನ ಅಂತ ಇತ್ತು. ಇವತ್ತೇನೋ ತೊರವೆಯಲ್ಲಿ ನರಸಿಂಹ ಇದ್ದಾರೆ. ಮೂಲತಃ ವಿಜಯಪುರದ ಆ ಸ್ಥಳದಲ್ಲಿ ನರಸಿಂಹ ದೇವಾಲಯ ಇತ್ತು. ಅದು ಮಲ್ಲಿಕಾಪುರನ ದಾಳಿ ಸಂದರ್ಭದಲ್ಲಿ ಅಲ್ಲಿರುವ ನರಸಿಂಹ ಚಿಮ್ಮರಿಗೆ ಹೋಗಿ ನಂತರ ತೊರವೆಗೆ ಹೋಗಿರುವಂಥದ್ದು ಇತಿಹಾಸ. ಆದರೆ ನಾವು ತಪ್ಪಾಗಿ ಇವತ್ತು ಏನು ಬಸ್ ಸ್ಟ್ಯಾಂಡ್ ಹಂತಕ್ಕೆ ಎದುರಿರುವಂತಹ ಡಿಮ್ನೆಟಾಗಿ ಎದುರಿಗಿರುವಂತಹದ್ದನ್ನು ದತ್ತ ಮಂದಿರವನ್ನು ನರಸಿಂಹ ದೇವಾಲಯ ಅಂತ ಕರೀತೀವಿ. ಅದು ನರಸಿಂಹ ದೇವಾಲಯ ಅಲ್ಲ, ಅದು ನಾಥ ಸಂಪ್ರದಾಯ ದತ್ತನ ದೇವಸ್ಥಾನ. ಅದು ಪಾದಿಕೆ ಅದು ನರಸಿಂಹ ದೇವಸ್ಥಾನ. ನಿಜವಾಗಿ ಈಗ ಜಿಲ್ಲಾಧಿಕಾರಿ ಕಚೇರಿ ಇದೆ, ನಾಗಚಂದ್ರನಲ್ಲಿ ಮಲ್ಲಿನಾಥ ಬಸ್ತಿ ಭಾಗಕ್ಕೆ ನರಸಿಂಹ ದೇವಾಲಯ ಇದೆ. ಶಾಸನ ಹೇಳ್ತದೆ ಜಲಮಂಟಪ ನರಸಿಂಹ ದೇವಾಲಯ. ಅಲ್ಲಿ ಕುಳಿತು ಕೀರ್ತನವನ್ನು ಮತ್ತು ಹಾಡುಗಳನ್ನು ಹಾಡುತ್ತಿದ್ದರು. ಇದು ಆದಿಲ್ಶಾಹಿ ಆಸ್ಥಾನದ ಒಬ್ಬ ಸೈನ್ಯಾಧಿಕಾರಿ ಕವಾಸ್ ಖಾನನಿಗೆ ಕೇಳಿ ಬರ್ತದೆ.
ಖವಾಸ್ ಖಾನ್ ಮೈಪತಿ ದಾಸರ ಒಬ್ಬ ಅಭಿಮಾನಿ ಆಗ್ತಾರೆ. ಖವಾಸ್ ಖಾನರ ಮನೆಯಲ್ಲಿ ಕರೆದು ಸಂಗೀತವನ್ನು ಹಾಡಲಿಕ್ಕೆ ವಿನಂತಿಸ್ಕೋತಾರೆ. ಮೈಪತಿ ದಾಸರಿಗೆ 3-4 ಭಾಷೆ ಬರ್ತಿತ್ತು. ಸಂಸ್ಕೃತ, ಕನ್ನಡ, ಉರ್ದು, ಪರ್ಷಿಯನ್ ಭಾಷೆ ಬರ್ತಿತ್ತು. ಉರ್ದು, ಪರ್ಷಿಯನ್ ಭಾಷೆಯಲ್ಲಿ ಅವರು ಖವಾಸ್ ಖಾನನ ಮನೆಯಲ್ಲಿ ರಾಮಾಯಣ ಮಹಾಭಾರತವನ್ನು ಹೇಳ್ತಿದ್ರು ಅನ್ನೋದು ಇದು ಧಾರ್ಮಿಕ ಸಾಮರಸ್ಯದ ನೆಲ ವಿಜಯಪುರಕ್ಕೆ ಬಹುದೊಡ್ಡ ಉದಾಹರಣೆ ಅಂತ. ಒಬ್ಬ ಇಸ್ಲಾಮಿಕ್ ಮನೆತನದ ಮನೆಯಲ್ಲಿ ರಾಮಾಯಣ ಮಹಾಭಾರತನ ಉರ್ದು, ಪರ್ಷಿಯನ್ ಭಾಷೆಗೆ ಹೇಳಿರುವಂತಹ ನೆಲ ಇದೆ. ಮುಂದೆ ಬೆಳೀತಾ ಸಾಮಾನ್ಯ ವ್ಯಕ್ತಿ ಆದಂಥವರು ದಿವಾನ ಪದವಿಗೆ ಏರ್ತಾರೆ. ದಿವಾನ ಪದವಿಯಿಂದ ದಾಸ ಪದವಿಗೆ ಹೋಗ್ತಾರೆ. ಇವರು ನರಸಿಂಹ ದೇವಸ್ಥಾನದಲ್ಲಿ ಪುರಾಣ ಹೇಳ್ತಾ ಕೂತಾಗ ಸಂಗೀತ ಹಾಡ್ತಿರುವಂಥ ಸಂದರ್ಭದಲ್ಲಿ ಆಗ ಆದಿಲ್ ಶಾಹಿ ಮನೆತನದಲ್ಲಿ ಮೊಹಮ್ಮದ್ ಆದಿಲ್ ಶಾಹಿ ಇರ್ತಾರೆ. ಒಂದು ವಿಚಾರ ಬರ್ತದೆ ಏನಂದರೆ, ಮೊಹಮ್ಮದ್ ಆದಿಲ್ ಶಾಹಿ ತಮ್ಮ ಸೈನಿಕರನ್ನು ಕಳಿಸಿ ಮೈಪತಿ ದಾಸರಿಗೆ ಆಸ್ಥಾನದಲ್ಲಿ ಬಂದು ಹಾಡಲಿಕ್ಕೆ ಹೇಳ್ರಿ ಅಂತ ವಿನಂತಿಸ್ಕೋತಾರೆ. ಇದು ಇತಿಹಾಸದಲ್ಲಿ ಬಂದಿರುವಂಥದ್ದು. ಮೈಪತಿ ದಾಸರು ಪ್ರಾರಂಭದಲ್ಲಿ ಒಪ್ಪೋದಿಲ್ಲ. ನನ್ನ ಸಾಹಿತ್ಯ, ನನ್ನ ಸಂಗೀತ ವ್ಯಾಪಾರಕ್ಕಾಗಿ ಇಲ್ಲ, ಕೇಳಬೇಕು ಅಂದರೆ ಬಾದಶಾಹ ಬಂದು ಸಾರ್ವಜನಿಕರಲ್ಲಿ ಕೂತು ಕೇಳಬೇಕು ಅಂತ ಅನ್ನುವಂಥ ವಿಚಾರ ಹೇಳಿದರು ಅಂತ ಕೆಲವು ಪುಸ್ತಕಗಳು ಹೇಳ್ತವೆ. ಇದನ್ನು ನಾನು ಕೃಷ್ಣ ಕೊಲಾರ್ ಅವ್ರ ಜೊತೆ ಚರ್ಚೆ ಮಾಡಿದೆ. ಅವ್ರು ಹೇಳಿದ್ರು ಇದಕ್ಕೆ ಆಧಾರ ಇಲ್ಲ. ಮುಂದೆ ಅವರು ಮೊಹಮ್ಮದ್ ಆದಿಲ್ ಶಾಹಿ ಸಂಪರ್ಕಕ್ಕೆ ಬರ್ತಾರೆ. ಪ್ರಾರಂಭದಲ್ಲಿ ಖವಾಸ್ ಖಾನನ ಕೈ ಕೆಳಗೆ ಕರಣಿಕರಾಗಿ ಅವರು ಕೆಲಸ ಮಾಡ್ತಾರೆ. ಅಕೌಂಟಲ್ಲಿ ಭಾಳ ಜಾಣರಿರ್ತಾರೆ ಅವರು ಲೆಕ್ಕಪತ್ರದಲ್ಲಿ. ಮುಂದೆ ಅವರು ತಮ್ಮ ಹಣಕಾಸಿನ ವಿಭಾಗದಲ್ಲಿ ತೊಂದರೆ ಬಂದಾಗ ಅದನ್ನು ಸರಿಪಡಿಸಲಿಕ್ಕೆ ಮೈಪತಿ ದಾಸರಿಗೆ ಆದಿಲ್ ಶಾಹಿ ವಿನಂತಿಸ್ಕೋತಾರೆ. ಮೈಪತಿ ದಾಸರು ಅದನ್ನು ಸರಿಪಡಿಸಿಕೊಟ್ಟಾಗ ಮೊಹಮ್ಮದ್ ಆದಿಲ್ ಶಾಹಿ ಮೈಪತಿ ದಾಸರನ್ನು ತಮ್ಮ ಆಪ್ತ ಕಾರ್ಯದರ್ಶಿಯನ್ನಾಗಿ ಮಾಡ್ತಾರೆ ಅಂತನ್ನುವಂಥದ್ದು. ಹೀಗೆ ಸಾಮಾನ್ಯರಾದಂಥವರು ಆಪ್ತ ಕಾರ್ಯದರ್ಶಿ ಮಟ್ಟಿಗೆ, ಖಜಾನೆ ನೋಡ್ಕೊಳ್ಳೋ ಮಟ್ಟಿಗೆ ಅವರು ಬೆಳೀತಾರೆ. ಇನ್ನು ಅವರ ಕುಟುಂಬದ ಬಗ್ಗೆ, ಮೈಪತಿ ದಾಸರಿಗೆ ದೇವರಾಯ ಮತ್ತು ಕೃಷ್ಣರಾಯ ಎಂಬ ಇಬ್ಬರು ಮಕ್ಕಳಿದ್ದರು. ಮೈಪತಿ ದಾಸರಿಗೆ ಅವರು ಹುಟ್ಟಿದಂಥ ಜಾಗ ಐಗಳಿಯಲ್ಲೇ ಕುಲಕರ್ಣಿ ಮನೆತನದವರು ಕನ್ಯೆಯನ್ನು ಕೊಟ್ಟು ವಿವಾಹ ಮಾಡಿರ್ತಾರೆ. ಆದರೆ ಅವರು ಅಂಗವಿಕಲೆಯಾಗಿರ್ತಾರೆ. ಹೀಗಾಗಿ ಅವರನ್ನು ಅಲ್ಲೇ ಬಿಟ್ಟು ವಿಜಯಪುರಕ್ಕೆ ಬಂದರು ಅನ್ನೋದು ಒಂದು ಇತಿಹಾಸ ಹೇಳಿದ್ರೆ, ಒಂದು ಮಗುವಾಗಿತ್ತು ಅಲ್ಲೇ ಬಿಟ್ಟು ಬಂದರು ಅಂತನ್ನುವಂಥದ್ದು. ನಂತರ ಅವರು ದಿವಾನ್ ಪದವಿಗೆ ಏರಿದ ಮೇಲೆ ಕಲಬುರಗಿಯ ದೇಶಮುಖ ಮನೆತನದ ತಿರುಮಲ ಅಂತನ್ನವರನ್ನು ಕೊಟ್ಟು ವಿವಾಹ ಮಾಡ್ತಾರೆ. ಹೀಗಾಗಿ ಇಬ್ಬರ ಪತ್ನಿಯರು ಅಂತನ್ನುವಂಥ ವಿಚಾರ. ಇದನ್ನು ನಾನು ಸಾಹಿತ್ಯದ ಅವರ ಕಾಕಂತಿ ಒಬ್ಬರು ಜೊತೆಗೆ ಮಾತಾಡಿದೆ. ಅವರು ಯಾಕ್ರಿ ಸರ ಅದೇನು ವಿಚಾರ ಹೇಳಬೇಡ್ರಿ, ಇಬ್ಬರು ಪತ್ನಿಯರಿಗೆ ಏನು ದೊಡ್ಡ ತಪ್ಪು ಅಂತ ಹೇಳಿದ್ರು. ಇತಿಹಾಸದಲ್ಲಿ ಸತ್ಯ ಆದದನ್ನು ಸಮಾಜಕ್ಕೆ ಮುಂದೆ ಇಡಬೇಕು ಅನ್ನುವಂಥದ್ದು. ಹೀಗೆ ಮುಂದೆ ಅವರು ಈ ದಿವಾನ್ ಪದವಿಯಿಂದ ಹೆಂಗೆ ಅವರು ದಾಸ ಪದವಿಗೆ ಬಂದರು ಅಂತನ್ನುವಂಥದ್ದು. ಮೊಹರ್ ಅಂತ ಇರ್ತದೆ, ಸಿಕ್ಕ ಅಂತ ನಾವೇನು ಕರಿತೇವೆ. ಅವರು ಉಂಗುರದಲ್ಲಿ ರಾಜಮುದ್ರೆ ಇತ್ತು. ಅವರು ದಿನ ಈ ಕಂದಕದ ಸುತ್ತಮುತ್ತ ಐದು, ಇವತ್ತೇನು ಜಿಲ್ಲಾಧಿಕಾರಿ ಕಚೇರಿ ಅದಲ್ಲ, ಫಾರೂಕ್ ಮಹಲ್ ಅಂತದ್ದು ಯೂಸುಫ್ ಆದಿಲ್ ಖಾನ್ ಕಟ್ಟಿಸಿದ್ದು, ಅದೇ ಆಸ್ಥಾನದಲ್ಲಿ ಅಲ್ಲೇ ಸಭೆ ನಡೀತಾ ಇತ್ತು. ಅವರು ಹಾಯ್ದು ಬರುವತ್ನಾಗ ವಿಜಯಪುರದ ಶಾನುಂಗಿ ಅಂತನ್ನುವಂತಹ ಆಧ್ಯಾತ್ಮಿಕ ಸಾಲಿನ ಅಣ್ಣ ತಂಗಿಯರು ಇದ್ದರು ಅಂತನ್ನುವಂಥದ್ದು. ಅವರು ಬೇಟ ಅಂತಲೇ ಕರೀತಾರೆ. ಇವರು ಖೈರ ಬೇಟ, ಏನು ನನ್ನ ಕೈಯಲ್ಲಿ ಏನಿದೆ ಅಂತ ಕೇಳ್ತಾರೆ. ಅವ್ರ ಹೆಸರು ರಾಜಮುದ್ರೆ ಅದ, ನನಗೆ ನೋಡೋಣ ಕೊಡಿ ಅಂತ ಇಸ್ಕೋತಾರೆ. ಅವರು ಹೆಸರುಗಳ ಬಗ್ಗೆ ಭಿನ್ನಾಭಿಪ್ರಾಯ ಅದ. ಬಾಗಾಯತರು ಮೊನ್ನೆ ಅದ್ರ ಬಗ್ಗೆ ಚರ್ಚೆ ಮಾಡಿದರು. ಕೃಷ್ಣ ಕೊಲಾರ್ ಅವರು ಹೇಳಿದರು, ಈ ಶಹಾ ನಂಗ ಅನ್ನುವಂಥ ಪದ ಬರ್ತದೆ. ಇಸ್ಲಾಂದಲ್ಲಿ ಈ ನ್ಯೂಡಿಟಿ ಅಥವಾ ನಂಗ ಇಲ್ಲ, ಅದು ಜೈನ ಧರ್ಮದಲ್ಲಿ ಮಾತ್ರ ಇದೆ. ಇಸ್ಲಾಮದ ಸಾಧು ಸಂತರು, ಸುಫಿ ಸಂತರು ವಿವಸ್ತ್ರ ಇರುವಂತಹ ಪದ್ಧತಿ ಇಲ್ಲ. ಆದರೂ ಶಹಾ ನಂಗೆ ಅಣ್ಣ ತಂಗಿ ಇಬ್ಬರು ಅವರು ಶಾ ನಂಗೇಶ್ವರಿ ದರ್ಗಾ ಅಂತ ಇದ್ದಾರೆ. ನಿಮಗೆ ಎಲ್ಲಿ ಬಸ್ ಸ್ಟ್ಯಾಂಡ್ ಅಂತಿಕ ಧಾತ್ರಿ ಮಸೀದಿ ಬರ್ತದೆ.
ಅವರಿಬ್ಬರು ಅವ್ರ ಉಗ್ರ ಇಸ್ಕೊಂಡು ಅದನ್ನು ನಕ್ಕು ಕಂದಕದಾಗ ಒಗೆದುಬಿಟ್ರು ಅಂತ ನೋಡ್ಬಾರ್ದು. ಮೈಪತಿದಾಸರು ಗಾಬರಿ ಆದರು. ರಾಜಮುದ್ರೆಯನ್ನು ಅವರು ಕಂದಕದಾಗ ಒಗೆದುಬಿಟ್ರೆ ನನ್ನ ನೌಕರಿ ಹೋಗ್ತದೆ, ನಾನು ಏನು ಉತ್ತರ ಕೊಡಲಿ? ಆಸ್ಥಾನದೊಳಗೆ ಒಳಗೆ ಬಿಡಬೇಕಾದ್ರೆ ಅದು ರಾಜಮುದ್ರೆ ಇದ್ದರೆ ಬಿಡ್ತಿದ್ರು, ಎಲ್ಲ ಕಡೆ ಬಿಡ್ತಿದ್ದಿಲ್ಲ. ಚಿಂತಿತರಾದಂತಹ ಮೈಪತಿದಾಸರನ್ನು ನೋಡಿದಂತಹ ಶಾನುಂಗ ಸಹೋದರಿ ಶಹಾನುಂಗಿಗೆ ಹೇಳ್ತಾರೆ, ಅದನ್ನು ತೆಗೆದುಕೊಡುವಂಥ ನೀರಿಗೆ ಇಳಿದು ಅವಳ ಒಂದು ಬೊಗಸಿ ತುಂಬ ಈ ಉಂಗುರಗಳನ್ನು ತಂದು ಕೊಟ್ಟರು. ಇದು ಐತಿಹ್ಯ ನಡೆದ ಘಟನೆ. ಸರ್ ಹೇಗೆ ಸಾಧ್ಯ? ಒಂದು ಉಂಗುರ ಹೋಗಿದ್ರೆ ಇಷ್ಟೆಲ್ಲ ಬಂದು, ಇದು ಐತಿಹ್ಯ ತಳಮಹಿಮೆ. ಬೊಗಸಿ ತುಂಬ ಉಂಗುರ ತಂದು ಕೊಟ್ಟಾಗ ಅದನ್ನು ನೋಡಿ ಗಾಬರಿನೂ ಆಯಿತು ಮತ್ತು ತ್ಯಾಗದ ಮನೋಭಾವ ಬಂದವರಿಗೆ. ಅವರು ಇದರೊಳಗೆ ನನ್ನದು ಯಾವುದು ಅಂತ ತೊಗೊಳೋದು ಕಷ್ಟ ಆಯಿತು ಅಂತಂದಾಗ ಶಾನುಂಗೆ ಎತ್ತಿ ಕೊಡ್ತಾರೆ, ಕರೆಕ್ಟ್ ಇದೇ ನಿಂದು ಅಂತಲೂ. ಹೀಗಾಗಿ ಅವತ್ತಿನಿಂದ ಸಾಷ್ಟಾಂಗ ನಮಸ್ಕಾರ ಹಾಕಿದಂತಹ ಮೈಪತಿದಾಸರು, ನಾನು ನಿಮ್ಮಲ್ಲಿ ಶಿಷ್ಯತ್ವವನ್ನು ಪಡೀಬೇಕಂತ ಮಾಡೀನಿ, ನೀವು ಗುರುಗಳಾಗಬೇಕಂತ ಕೇಳಿದಾಗ ಅವ್ರು ಹೇಳಿದ್ರು, ಬೇಡ, ನಿಮಗಾಗಿ ಧಾರವಾಡದಲ್ಲಿ ಭಾಸ್ಕರ ಕಾಯ್ತಾ ಇದ್ದಾರೆ, ನೀವು ಅಲ್ಲಿಗೆ ಹೋಗ್ರಿ ಅಂತೇಳಿ. ನಂತರ ಮೈಪತಿದಾಸರು ತಮ್ಮ ಪತ್ನಿಯನ್ನು ಕರ್ಕೊಂಡು, ಪತ್ನಿ ಸಮೇತರಾಗಿ ತಿರುಮಲವನ್ನು ಕರ್ಕೊಂಡು ಧಾರವಾಡಕ್ಕೆ ಹೋಗ್ತಾರೆ. ಧಾರವಾಡದಲ್ಲಿ ಆಗಲೇ ತಿರುಮಲ ಮೈಪತಿಗೆ ಹೇಳಾರ್ದೇ ಧಾರವಾಡದ ಭಾಸ್ಕರ ಕಡೆ ಹೋಗಿ ಬರ್ತಾಯಿದ್ರು. ಕಾರಣ ಇಷ್ಟೇ, ಅವ್ರಿಗೆ ಇನ್ನೂ ಮಕ್ಕಳಾಗಿರಲಿಲ್ಲ. ಮಕ್ಕಳ ಅಪೇಕ್ಷೆಗಾಗಿ ಫಲಕ್ಕಾಗಿ ಅವ್ರು ಹೋಗ್ತಾಯಿದ್ರು. ಇವರು ಹೋದ ಕಡೆ ಈಗಾಗಲೇ ಪರಿಚಯ ಇದ್ದವ್ರಿಗೆ ಭಾಸ್ಕರ್ ಅವರನ್ನು ಈಗ ಬರುವಂಥದ್ದು ಬಂತ ನನಗೆ ಸಮಯ ಅಂತ ಕೇಳಿದರು. ಸರ್ವ ಇಷ್ಟಾರ್ಥಗಳು ಸಾಧಿಸಲಿ ಅಂತ ಹೇಳಿ ಶಿಷ್ಯತ್ವವನ್ನು ಕೊಟ್ಟು ಅನೇಕ ದಿನಗಳ ಕಾಲ ಮೈಪತಿದಾಸರು ಭಾಸ್ಕರ ಅವರ ಜೊತೆಗೆ ಇದ್ದರು ಅಂತನ್ನುವಂಥದ್ದು. ನಂತರ ಮುಂದೊಂದು ದಿವಸ ಅವರು ಆದಿಶೈನಲ್ಲಿ ಬಂದು, ನನಗೆ ಈ ಹುದ್ದೆ ಸಾಕು, ಬೇಡ, ನಾನು ಅಧ್ಯಾತ್ಮ ಲೈನಿಗೆ ಹೋಗ್ತೇನೆ ಅಂತ ತಿಳ್ಕೊಂಡು ಅವರನ್ನು ವಿನಂತಿಸಿ ಅಧ್ಯಾತ್ಮ ಲೈನಿಗೆ ಬರ್ತಾರೆ. ಅವರು ಎರಡು ಪ್ರದೇಶಗಳು, ಒಂದು ಕಾಕಂಡಿಗೆ, ಇನ್ನೊಂದು ಕೋಲಾರ. ಕಾಕಂಡಿಗೆಯಲ್ಲಿ ಅನುಷ್ಠಾನ ಮಾಡ್ತಾರೆ ಸುಮಾರು 11 ವರ್ಷಗಳ ಕಾಲ ಅಂತನ್ನುವಂಥದ್ದು. ಆ ಊರಿನ ಗೌಡರು ಅವರಿಗೆ 5-6 ಎಕರೆಗಿಂತ ದೊಡ್ಡ ಜಾಗವನ್ನು ಬಿಟ್ಟುಕೊಡ್ತಾರೆ ಅವರಿಗೆ. ನಡುವೆ ಕೆಲ ಕಾಲ ಮೈಪತಿದಾಸರು ಶಹಪುರಕ್ಕೆ ಹೋಗಿದ್ದರು. ಗುಲ್ಬರ್ಗಾ ಜಿಲ್ಲೆ ಶಹಪುರ ಅಂತ ಬರ್ತದೆ. ಅಲ್ಲಿ ಮಂದಾಕಿನಿ ತಟದಲ್ಲಿ ಕೆಲ ಕಾಲ ಇದ್ದು ಆಂಜನೇಯ ದೇವಸ್ಥಾನವನ್ನು ನಿರ್ಮಿಸಿದ್ರು. ಇವತ್ತಿಗೂ ಅದನ್ನು ಕಾಕಂಡಿಗೆ ಶಾಂತ ಕರೀತಾರೆ ಅಂತ. ಯಾಕೆ ಶಹಪುರಕ್ಕೆ ಹೋದರು? ಶಹಾನಂಗೇಶ್ವರಿ ಅವರು ಇವರಿಗೆ ಉಂಗುರದ ಕಥೆ ಬಂದಾಗ ಈ ಜನರು ಮುಂದೆ ಸಾಯ್ತಾರೆ, ಸತ್ತ ಹೆಣಗಳ ರಾಶಿ ಬೀಳ್ತವೆ ಅನ್ನುವಂಥ ಒಂದು ಗೌಪ್ಯವಾದಂತಹ ಒಂದು ಮಾತನ್ನು ಹೇಳ್ತಾ ಹೋಗ್ತಾರೆ. ಇವರಿಗೆ ಅದು ಯಾಕೆ ಹೀಗೆ ಹೇಳಿದರು? ಸತ್ತ ಹೆಣಗಳ ವಾಸನೆ ಮುಂದೆ ಬರುತ್ತದೆ ಅಂತಂದಾಗ ವಿಜಯಪುರಕ್ಕೆ ಬರಗಾಲ ಬರುವುದರ ಸೂಚನೆಯನ್ನು ಶಹಾನಂಗೇಶ್ವರಿಯವರು ಕೊಟ್ಟಿದ್ದರು ಅನ್ನುವಂಥದ್ದು. ಅದಕ್ಕಾಗಿ ಮೈಪತಿಯವರು ಶಹಪುರಕ್ಕೆ ಹೋಗ್ತಾರೆ 3 ವರ್ಷ. ನಂತರ ಅಲ್ಲಿಂದ ವಿಜಯಪುರಕ್ಕೆ ಬಂದು ಕಾಕಂಡಿಗೆ ಬಂದು ಅನುಷ್ಠಾನ ಮಾಡ್ತಾರೆ. ಕಾಕಂಡಿ ಜನರಲ್ಲಿ ಒಂದು ಭಿನ್ನಾಭಿಪ್ರಾಯ ಏನು? ಮೈಪತಿದಾಸರು ತಮ್ಮ ಕೊನೆಯ ದಿನಗಳನ್ನು ಎಲ್ಲಿ ಕಳೆದರು? ಡಾಕ್ಟರ್ ಕೃಷ್ಣಕೋಲಾರ ಕುಲಕರ್ಣಿಯವರು ತಮ್ಮ ಗ್ರಂಥದಲ್ಲಿ ಬರೀತಾರೆ, ಕೋಲಾರ ಅಂತ ಏನದು, ಕೋಲಾರದಲ್ಲಿ ತಮ್ಮ ಜೀವಿತ ಕೊನೆಯ ದಿನಗಳನ್ನು ತೆಗೆದು ಅಲ್ಲೇ ಅವರು ತೀರ್ಕೋತಾರೆ. ಬ್ರಾಹ್ಮಣ ಧರ್ಮ ಪ್ರಕಾರ ಅವರನ್ನು ಅಗ್ನಿ ಸ್ಪರ್ಶ ಮಾಡಿದ ಮೇಲೆ ಅಲ್ಲಿ ಒಂದು ಸಣ್ಣ ಬೃಂದಾವನ ಇತ್ತು ಅಂತ ಹೇಳಿದರು. ಹಿಂದೆ ನಾನು ಕೃಷ್ಣಕೋಲಾರ ಜೊತೆ ಅದು ಹೋಗಿದ್ದೆ, ನಾನು ಆರಾಧನೆ ಮಾಡುತ್ತಿದ್ದರು. ಈಗ ಅದು ಹಿನ್ನೆಲೆಯೊಳಗೆ ಮುಳುಗೋಗ್ಬಿಟ್ಟದು. ಒಂದು ಸಣ್ಣ ಮತ್ತೊಂದು ಕಡೆ ಪ್ರದೇಶದಲ್ಲಿ ಬೇರೆ ಪುನರ್ವಸತಿ ಕೇಂದ್ರದಲ್ಲಿ ಮಾಡ್ಯಾರ ಅಂತ ಗೊತ್ತಾಯಿತು. ನಾವು ಇವರು ಕಾಕಂಡಿ ಜನ ಹೇಳ್ತಾರೆ, ಇಲ್ಲ, ಮೈಪತಿದಾಸರ ಬಹುತೇಕ ಸಮಯ ತೆಗೆದಿತ್ತು ಇಲ್ಲೇನೆ ಕಾಕಂಡಿಯಲ್ಲಿ ಅಂತ ಅನ್ನುವಂಥದ್ದು. ಇಂತಹ ಮೈಪತಿದಾಸರು ಅನೇಕ ಸಾಹಿತ್ಯವನ್ನು ಬರೀತಾರೆ. ಎಲ್ಲವನ್ನೂ ಹೇಳೋಷ್ಟು ಸಮಯ ಇಲ್ಲ, 15 ನಿಮಿಷ ಮಾತ್ರ ಕಾಲಾವಕಾಶ ಕೊಟ್ಟಿರುವಂಥದ್ದು. ಅವರು ತಮ್ಮ ಸಾಹಿತ್ಯದಲ್ಲಿ ಒಂದು ಕೀರ್ತನೆಯನ್ನು ನಾನು ವಿಶ್ಲೇಷಣೆ ಮಾಡಿ ನನ್ನ ಮಾತು ಮುಗಿಸ್ತಾನೆ. ಮುಂದೆ ಆಗುವಂಥದ್ದು ಕಾಲಜ್ಞಾನಿ ಅಂತ ಅವರು ಅನಿಸ್ಕೊಳ್ತಾರೆ. ಏನಾಗ್ತದೆ ಮುಂದೆ ಅನ್ನೋದ್ರ ಬಗ್ಗೆ ತಮ್ಮ ಒಂದು ಕೀರ್ತನೆಯಲ್ಲಿ ಬರೀತಾರೆ.
ಕಾಲ ಕೆಟ್ಟೋಗ್ತದೆ ಅನ್ನೋದ್ರ ಬಗ್ಗೆ ಮೊದಲೇ ಗೊತ್ತಿತ್ತು ಅವರಿಗೆ. ಅವ್ರು ಹೇಳ್ತಾರೆ, ಮುಂದೊಂದು ದಿನ ಅಣ್ಣ ತಂಗಿಯರು ಮದುವೆ ಆಗೋ ದಿನ ಬರುತ್ತವೆ. ನೋಡಿ ಎಷ್ಟು ಅವಾಗಲೇ ಅವರು ಅಣ್ಣ ತಂಗಿಯರು ಮದುವೆ ಆಗೋ ದಿನ ಬರುತ್ತವೆ. 10,000 ವರ್ಷಕ್ಕೆ ಭಾಗೀರಥಿ ಬತ್ತಿ ಹೋಗುತ್ತಾಳೆ. ಭಾಗೀರಥಿ ಅಂದರೆ ಗಂಗಾ. ನಿಮಗೆಲ್ಲ ಡೌಟ್ ಬರ್ತದೆ, ಹಿಮಾಲಯ ಇರುವವರೆಗೆ ಗಂಗೆ ಬತ್ತಿ ಹೋಗುವುದಿಲ್ಲ. ಆದರೆ ಉಷ್ಣಾಂಶ ಹೆಚ್ಚಾಗಿ ಹಿಮಾಲಯವೂ ಕರಗಿ ಹೋಗ್ತದೆ, ಗಂಗೆ ಬತ್ತಿ ಹೋಗ್ತಾಳೆ ಅನ್ನೋದರ ಬಗ್ಗೆ ಮೈಪದಾಸರು ತಮ್ಮ ಕೃತಿಯಲ್ಲಿ ಬರೀತಾರೆ. ಇನ್ನೊಂದು ವಿಚಾರ ಬರೀತಾರೆ ಅವರು. ಕನ್ಯೆಯರು 5 ವರ್ಷಕ್ಕೆ ಗಂಡನನ್ನು ಬಯಸುತ್ತಾರೆ. ನನಗೆ ಗಾಬರಿ ಆಯ್ತದ ವಿಷಯ. 5 ವರ್ಷಕ್ಕೆ ಗಂಡನ ಬಯಸ್ತಾರ? ಮೈಪದಾಸರಿಗೆ ವಿಚಾರ ಯಾಕೆ ಬರೋದು? ಈಗೆಲ್ಲ ಮೊಬೈಲ್ ಪ್ರಭಾವದಿಂದ ಆ ವಯಸ್ಸರ ಕಡಿಮೆ ಆಗ್ತದೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿರುವಂಥದ್ದು. ಅವ್ರು ಹೇಳ್ತಾರೆ, 5 ವರ್ಷಕ್ಕೆ ಗಂಡನನ್ನು ಬಯಸುತ್ತಾರೆ, 7-8 ವರ್ಷಕ್ಕೆ ಗರ್ಭಿಣಿಯರಾಗುತ್ತಾರೆ, ಮಕ್ಕಳನ್ನು ಪಡೆಯುತ್ತಾರೆ ಅಂತ ಮೈಪದಾಸರು ಬರೀತಾರೆ. ಮುಂದುವರೆದ ಸಾಲಿನಲ್ಲಿ ವರ್ಣ ಸಂಕರಣ ಹೆಚ್ಚುತ್ತದೆ, ಸಮಾಜದಲ್ಲಿ ಅಂತರ್ಜಾತಿ ವಿವಾಹಗಳು ಹೆಚ್ಚಾಗ್ತವೆ ಅನ್ನೋದನ್ನು ಅವಾಗೇ ಮೈಪದಾಸರು ಬರೆದಿದ್ದು. ಒಂದು ಕಾಲ ಇತ್ತು, ಇಂಟರ್ಕಾಸ್ಟ್ ಮ್ಯಾರೇಜ್ ಆದವ್ರನ್ನ ಸಮಾಜ ಬೇರೆ ಥರ ನೋಡ್ತಿತ್ತು. ಈಗ ಆಲ್ಮೋಸ್ಟ್ ಇದು ಕಾಮನ್ ಅನ್ನೋ ಮಟ್ಟಿಗೆ, ಸರ್ವೇ ಸಾಮಾನ್ಯ ಅನ್ನೋ ಮಟ್ಟಿಗೆ ಇವತ್ತು ಅಂತರ್ಜಾತಿ ವಿವಾಹ ಬಂದಿದೆ ಅಂತ ಅನ್ನೋದು ಗೊತ್ತಾಗ್ತದೆ. ಖುಷಿಯೆಲ್ಲ ಮೈಪತಿ ಹೇಳಿದ ಪದ ಅಂತ ಅವರು ಬರೀತಾರೆ. ಅರಿತು ಕೊಳ್ಳಿರೋ ಹಿತವು ಅನ್ನುವಂಥದ್ದು, ಇಂಥ ಅನೇಕ ವಿಚಾರವನ್ನು ಅವರು. ಜೊತೆಗೆ ಈ ಬೇಗಂ ತಾಲ ಬಂತದ್ದು, ಮೊಹಮ್ಮದ್ ಅಬಿಸೈ ತನ್ನ ಹೆಂಡತಿಗಾಗಿ ಕಟ್ಟಿರುವಂಥ ಕೆರೆ, ಇದರ ಸಂಪೂರ್ಣ ಉಸ್ತುವಾರಿ ವಹಿಸಿದವರು ಮೈಪತಿ ದಾಸರು ಅನ್ನುವಂಥದ್ದು. ಕೊನೆಯ ವಿಚಾರ, ತಮ್ಮ ಜೀವಿತ ಕೊನೆಯ ದಿನಗಳಲ್ಲಿ ಅವರ 2 ಮಕ್ಕಳೊಳಗೆ ದೇವರಾಯ ಶಾಸ್ತ್ರ ತೇಜಸ್ಸಿನಿಂದ ಇವತ್ತಿನ ಶಹಪುರಕ್ಕೆ ಹೋಗಿ ಅಲ್ಲಿ ಬೀದರಿನ ಬರಿಚಾಹಿ ಮನೆತನದಲ್ಲಿ ಸೈನಿಕನಾಗಿ ಸೈನ್ಯಾಧಿಕಾರಿಯಾಗಿ ಕೆಲಸ ಮಾಡಿ ಇವತ್ತಿನ ಸಿಂಚಿ ಜಾಲವಾದದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾರೆ. ಜಾಲವಾದದಲ್ಲಿಯೇ ಅವರ ಒಂದು ಸಮಾಧಿ ಇದೆ. ಕೃಷ್ಣದಾಸರು ತಂದೆಯ ಮಾರ್ಗದಲ್ಲೇ ಬಂದು ಅವರು ದಾಸಾಹಿತ್ಯವನ್ನು ಬರೆದವರು. ಬಹುತೇಕ ಮೈಪದಾಸರ ಇರುವಂತೆ ಮಾಡಿದ್ದು, ಕುರುಹುಗಳನ್ನು ಮಾಡಿದ್ದೆಲ್ಲ ಕೃಷ್ಣದಾಸರೇ. ಇವತ್ತು ಕಾಕಂಟಿಯಲ್ಲಿ ಅವರ ಸಮಾಧಿ ಇರುವಂಥದ್ದು, ಅಲ್ಲಿ ದೇವಸ್ಥಾನಗಳ ನಿರ್ಮಾಣ ಆಗಿರುವಂಥದ್ದು. ತಂದೆ ಜೊತೆಗೆ ಅವರು ಈ ಕೋಲಾರದಲ್ಲೇ ಇದ್ದರು. ಅವರು ಅಂತಿಮ ಸಂಸ್ಕಾರ ಸಂದರ್ಭದಲ್ಲಿ ಕೃಷ್ಣದಾಸರು ಅಲ್ಲೇ ಇದ್ದರು. ಅವರ ತಂದೆಯ ಆಶಯದಂತೆ ಶಾಲಿಗ್ರಾಮಗಳನ್ನು ತಗೊಂಡು ಧಾರವಾಡದಲ್ಲಿ ಅವರು ವೃಂದಾವನ ಮಾಡ್ತಾರೆ ಅನ್ನುವಂತಹ ವಿಚಾರ ಬರ್ತದೆ. ಇನ್ನೂ ಸಾಕಷ್ಟು ಮೈಪದಾಸರ ಬಗ್ಗೆ ನಾವು ತಿಳ್ಕೋಬೇಕಾಗಿರುವಂಥದ್ದು. ಮೈಪತಿದಾಸರಿಗೆ ಅವರ ಅಣ್ಣನ ಹೆಂಡತಿ ವೈನಿ, ಅವ್ರ ಮನೆಗೆ ಅಣ್ಣನ ಹೆಂಡತಿ ಅಣ್ಣ ತಿಳ್ಕೊಂಡಿರ್ತಾರೆ. ಅಣ್ಣನ ಹೆಂಡತಿ, ತಮ್ಮ ಹೆಂಡತಿ, 2 ಮಕ್ಕಳೊಳಗೆ ಕೃಷ್ಣದಾಸರು ವಿಷಯ ಇರ್ತಾರೆ. ಅವರಿಗೆ ಮಕ್ಕಳ ಬಗ್ಗೆ ಚಿಂತೆ ಕೇಳಿದಾಗ ಸದಾ ಹೇಳ್ತಿದ್ರಂಥವ್ರು ಮೈಪದಾಸರು, ಸಂಸಾರದ ಚಿಂತೆ ಸ್ವಾಮಿ ಹರಿಗುಂಟು, ಯಾರು ಹುಷಾರ ದೇವರು ಅವರಿಗೆ ಅದರ ಚಿಂತೆ, ನನಗೆ ಅದರ ಚಿಂತೆ ಅಂತ ಕೇಳ್ತಿದ್ರಂತ ನಾವು ಅಂತ. ಹೀಗೆ ಒಬ್ಬ ಮಗ ದೋಣಿ ಶಿವಾಜಿ ಅಂತ ಕರೆಸ್ಕೊಂಡ್ರೆ ಇನ್ನೊಬ್ಬರು ದಾಸ ಸಾಹಿತ್ಯದ ಪರಂಪರೆಯಲ್ಲಿ ಮುಂದುವರೆದಂಥದ್ದು. ಸುಮಾರು ಗುರು ಮಹಿಪತಿ ಅನ್ನುವಂಥದ್ದು 14 ಅಂಕಿತಗಳನ್ನು ಇಟ್ಕೊಂಡು ಬರೀತಾರೆ. ಒಂದೇ ಅಂಕಿತ ಅಲ್ಲ, ಕಾವ್ಯನಾಮ 14 ಅಂಕಿತ ಇಟ್ಕೊಂಡು 700ಕ್ಕೂ ಹೆಚ್ಚು ಕೀರ್ತನೆಗಳನ್ನು ಬರೆದಂಥವರು ಮಹಿಪತಿ ದಾಸರು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಅವ್ರ ಬಗ್ಗೆ ಸಾಕಷ್ಟು ಕೆಲಸಗಳು ಆಗಿವೆ, ಇನ್ನೂ ಆಗಬೇಕಾಗಿರುವಂಥದ್ದು. ಡಾಕ್ಟರ್ ಕೆ ಸಿ ಗೋಲಾರ್ಕುಂಟಣಿಯವರು ಅವ್ರ ಬಗ್ಗೆ PhD ಮಾಡಿ ಗುಲ್ಬರ್ಗ ಯೂನಿವರ್ಸಿಟಿಯಿಂದ PhD ಮಹಾ ಗ್ರಂಥವನ್ನು ಬರೆದಂಥದ್ದು. ಇನ್ನೊಂದು ತಮಗೆ ಗೊತ್ತಿರಬೇಕು, ಹವಾಲ್ದಾರ್ ಅಂತ ನಾವು ಮಧುಸೂದನ್ ಹವಾಲ್ದಾರ್ ಅವರು ಮೈಪತಿ ದಾಸರ ಕುರಿತು ಚಲನಚಿತ್ರ ಈಗಾಗಲೇ ಶೂಟಿಂಗ್ ಆಗಿದೆ, ಇನ್ನು 1-2 ತಿಂಗಳಲ್ಲಿ ಅದು ಬಿಡುಗಡೆ ಆಗ್ತಾ ಇದೆ ಅಂತ ಅನ್ನುವಂಥದ್ದು. ನಾಡಿನ ಅನೇಕ ಗಣ್ಯರು ಮೈಪತಿ ದಾಸರ ಕೀರ್ತನೆಗಳನ್ನು ಹಾಡ್ತಾರೆ. ನಾಡಿನ ಪ್ರಸಿದ್ಧ ದಾಸ ಸಾಹಿತ್ಯದಲ್ಲಿ ಮೈಪತಿ ದಾಸರು ಒಬ್ಬರು ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ, ಶಾಂತ ಚಿತ್ತಿಯಿಂದ ಕೇಳಿದ್ದಕ್ಕಾಗಿ ತಮಗೆಲ್ಲರೂ ವಂದನೆ ಹೇಳ್ತೀನಿ. ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.